ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ಗೋದಾವರಿ ಅಂತ. ಊರು ಮುದ್ದೇನಹಳ್ಳಿ. ವಯಸ್ಸು 42 ವರ್ಷ ತುಂಬಿದೆ. ತೂತು ಇನ್ನು ಗಟ್ಟಿಯಾಗಿ ಇದೆ. ಗಂಡ ಕೈಲಾಗದವನು. ಆಸ್ತಿ 15 ಎಕರೆ ಜಮೀನು ಇದೆ. ಅವಕಾಶ ಗದ್ದೆಗೆ ಬಂದರೆ ಮಾತ್ರ. ಕಾಚ ಇಷ್ಟ ಇಲ್ಲ. ಬಯಕೆ ಬಂದರೆ ತೋರಿಸ್ತೀನಿ. ಬಣ್ಣ ಕಪ್ಪು ಬಣ್ಣ. ಸ್ನೇಹಿತರೆ, ಇದು ಇಷ್ಟು ಗೋದಾವರಿಯವರು. ಅವರಿಗೆ ಸಂಬಂಧಪಟ್ಟ ಬಯೋಡೇಟಾವನ್ನು ಶೇರ್ ಮಾಡಿಕೊಂಡಿದ್ದಾರೆ. ಮದುವೆಯ ಬಗ್ಗೆ ಪ್ಲ್ಯಾನ್. ವಯಸ್ಸಿಗೆ ಬಂದಾಗಿನಿಂದಲೂ ನನ್ನ ಮಾತು ಕೇಳುವ ಗಂಡನ ಹುಡುಕಾಟದಲ್ಲಿಯೇ ಇದ್ದೆ. ಅದೇ ರೀತಿ ಸಿಕ್ಕಿದ್ದಾನೆ. ನಮ್ಮ ಅತ್ತೆಗೆ 2 ಮಕ್ಕಳು. 16 ಎಕರೆ ಆಸ್ತಿ ಇದೆ. 10 ಎಕರೆ ಅಡಕೆ ಹಾಕಿದ್ದೇನೆ. ವರ್ಷಕ್ಕೆ 50ರಿಂದ 60 ಲಕ್ಷ ಬರುತ್ತೆ. ಜೀವನ ತುಂಬ ಚೆನ್ನಾಗಿ ನಡೆಯುತ್ತಲೇ ಇದೆ. ಆದರೆ ಇತ್ತೀಚೆಗೆ ಕೇಯಿಸಿಕೊಳ್ಳಲು ಒಬ್ಬ ಪ್ರಿಯತಮ ಬೇಕು ಅನಿಸ್ತಾ ಇದೆ. ಮಕ್ಕಳಾಗಿಲ್ಲ. ಆಸ್ತಿ ಅನುಭವಿಸಲು ಯಾರೂ ಇಲ್ಲ. ನನಗೆ ಮಗು ಕೊಟ್ಟರೆ ಆಸ್ತಿಯೆಲ್ಲ ಅವರಿಗೆ ಸೇರುತ್ತೆ. ನೋಡಲು ಆರೋಗ್ಯವಾಗಿ ಇರಬೇಕು. ಕಾರಣ ಮಕ್ಕಳು ಕೂಡ ಆರೋಗ್ಯವಂತರಾಗಿ ಹುಟ್ಟಬೇಕು. ಯಾರಾದರೂ ಇಷ್ಟ ಇದ್ದವರು ಕರೆ ಮಾಡಿ ತಿಳಿಸಬಹುದು. ಸ್ನೇಹಿತರೆ, ಗೋದಾವರಿಯವರು ಮದುವೆಯ ಪ್ಲಾನಿನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ. ವರನ ಗುಣ ಹಾಗೆ ಸಾಮಾನು ಹೀಗಿರಲಿ. ಸುಂದರ, ಸುಶೀಲ, ಆರೋಗ್ಯವಂತ ಹುಡುಗ ಬೇಕು. ಸಾಮಾನು ತುಂಬನೇ ಉದ್ದವಾಗಿ ಇರಬಾರದು. ಅಂದಾಜು 5 ಇಂಚು ಸಾಕು. ಆರಾಮಾಗಿ ಒತ್ತಿಕೊಳ್ಳಬಹುದು. ನಿಮ್ಮ ಸಾಮಾನು ದಿನಕ್ಕೆ 3 ಸಾರಿ ಕೇಯುವ ಸಾಮರ್ಥ್ಯ ಹೊಂದಿರಬೇಕು. ನೀವು ಕೊಟ್ಟ ಏಟಿಗೆ ಒಂದೇ ತಿಂಗಳಲ್ಲಿ ಮಗು ಹುಟ್ಟುವ ಸಾಧ್ಯತೆ ಇರಬೇಕು. ಹುಡುಗನಲ್ಲಿ ಸ್ವಲ್ಪ ಕುಡಿಯುವ ಚಟ ಇರಬೇಕು. ಕಾರಣ ಮಂಚದಾಟ ಆಡಲು ಮಜಾ ಬರುತ್ತೆ. ಚೆನ್ನಾಗಿ ಸುಖ ಕೊಟ್ಟರೆ ಕೊನೆಯವರೆಗೂ ನಾನು ನಿಮ್ಮನ್ನ ಬಿಟ್ಟು ಹೋಗುವುದಿಲ್ಲ. ಇದು ಇಷ್ಟು ಹುಡುಗನಲ್ಲಿ ಇರಬೇಕಾದ ಗುಣಗಳ ಬಗ್ಗೆ ಸವಿಸ್ತಾರವಾದ ಮಾಹಿತಿಯನ್ನು ನೀಡಿದ್ದಾರೆ. ನನ್ನಲ್ಲಿ ಸಿಗುವ ಸವಲತ್ತುಗಳು. ಕೆಲಸ ಮಾಡ್ತೀನಿ ಅಂದರೆ ನನ್ನ ತೋಟದಲ್ಲಿಯೇ ಕೆಲಸ ಕೊಡ್ತೀನಿ. ತಿಂಗಳಿಗೆ 30,000 ಸಂಬಳ ಮತ್ತು ಊಟ ಕೊಡ್ತೀನಿ. ವ್ಯಾಪಾರ ಮಾಡ್ತೀನಿ ಅಂದರೆ ಬಂಡವಾಳ ಹಾಕಿ ಕೊಡ್ತೀನಿ. ನನ್ನ ಮಗುವಿಗೆ ತಂದೆ ಆದರೆ ಆಸ್ತಿಯಲ್ಲಿ ಅರ್ಧ ಪಾಲು ಸೇರ್ ಮಾಡ್ತೀನಿ. ಹೋಗುವ ಬರುವ ಖರ್ಚು ನಾನೇ ನೋಡಿಕೊಳ್ಳುತ್ತೇನೆ. ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಿದರೆ ದುಡ್ಡಿನ ವಹಿವಾಟವನ್ನು ನಿಮ್ಮ ಮೇಲೆ ಬಿಡ್ತೀನಿ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನಲಿಗೆ ಹೊಸದಾಗಿ ಬಂದವರಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ಹೀಗೆ ಹಲವಾರು ಪ್ರೊಫೈಲ್ಗಳು ಬರುತ್ತವೆ. ಅದರಲ್ಲಿ ಖಂಡಿತವಾಗಿ ಒಂದನ್ನು ಸೆಟ್ ಮಾಡ್ಕೊಳ್ಬೋದು. ಧನ್ಯವಾದಗಳು.